ಬಿತ್ತು ಬಿತ್ತು ಏಟು ಬಿತ್ತು ಬಿತ್ತು. ಎಸ್. ಒಂದು ಕಡೆ ಅವ್ರಿಗೆ ಇನ್ನೂ ಜೋರು ಹೊಡಿಬೇಕು ಅಂತ ಆಗುತ್ತೆ. ಯಾಕೆಂದರೆ ಅವರು ಈ ಗೇಟನ್ನು ದಾಟಿ ಮುಂದೆ ಹೋಗಿದ್ದಾರೆ. ಏನಾದರೂ ಕೂಡ ಕೆಳಗೆ ಬಿದ್ದರೆ ಆ ವಾಚ್ಮ್ಯಾನ್ ಹೇಳ್ತಾ ಇದ್ರು 1 ವೀಕ್ ಅವರ ಡೆಡ್ ಬಾಡಿ ಕೂಡ ಸಿಗಲ್ಲ ಅಂತ. ನಾನು ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಎಲ್ರಿಗೂ ಕೂಡ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಪಾರ್ಟ್ 2 ನಂದಿ ಹಿಲ್ಸ್ಗೆ. ಸ್ಟೆಪ್ ಇದೆ ನಡ್ಕೊಂಡು ಹೋಗ್ಲಿಕ್ಕೆ, ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಸುಮ್ಮನೆ ತುಂಬಾ ಜನ ಇದ್ದಾರೆ, ಅದೊಂದು ಬಿಟ್ಟರೆ ಬೇರೆ ಅಷ್ಟು ಏನೂ ಇಲ್ಲ. ಮತ್ತು ಒಂದು ಸ್ವಲ್ಪ ಬೇಗ ಬಂದರೆ ವ್ಯೂ ಪಾಯಿಂಟ್ ಚೆನ್ನಾಗಿರ್ಬೋದು ನನ್ನ ಪ್ರಕಾರ. ಇವಾಗ ನಮಗೆ ಇಲ್ಲಿ ಮೇಲ್ಗಡೆ ಸನ್ರೈಸ್ ವ್ಯೂ ಪಾಯಿಂಟ್ ಕೂಡ ಇರುವಂಥದ್ದು. ಅಲ್ಲಿಗೆ ನಾನು ಮತ್ತು ಭರತ್ ಪ್ರೋ ನಡ್ಕೊಂಡು ಮೇಲೆ ಹೋಗ್ತಾ ಇದ್ದೇವೆ. ತುಂಬ ಜನನೇ ಕೆಳಗಿದ್ದಾರೆ, ಅದರ ಜೊತೆಗೆ ಮೇಲೂ ಕೂಡ ತುಂಬ ಜನ ಇದ್ದಾರೆ. ಅಲ್ಲಿಯೂ ಕೂಡ ಬೇರೆ ಬೇರೆ ಸ್ಕೂಲು ಕಾಲೇಜಿಂದ ಬಂದಿರುವಂಥ ವಿದ್ಯಾರ್ಥಿಗಳು. ನಿಮ್ಮ ಭಾಷೆನ ಅದು ಎಷ್ಟು ಸ್ಪೀಡ್ ಮಾತಾಡ್ತಾರೆ. ನೀವಿವಾಗ ನೋಡ್ತಾ ಇದ್ದೀರಾ, ತುಂಬಾನೇ ಜನ ಈ ಒಂದು ಮೇಲ್ಗಡೆ ಇರುವಂಥ ವ್ಯೂ ಪಾಯಿಂಟ್ಗೆ ಬಂದಿರುವಂಥದ್ರು. ಅದರಲ್ಲೂ ಕೂಡ ಸ್ಕೂಲು ಕಾಲೇಜು ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ತುಂಬಾನೇ ಜನ ಬಂದಿರುವಂಥದ್ದು. ನಂದಿ ಹಿಲ್ಸ್ಗೆ ಅದರದ್ದೇ ಆಗಿರುವಂಥ ಹಿಂದೆ ಇರುವಂಥ ಸ್ಟೋರಿ ಕೂಡ ಇರುವಂಥದ್ದು. ಹಿಂದೆ ಚೋಳರ ರಾಜ್ಯ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಇದರಲ್ಲಿ ಎಲ್ಲ ಆಳಿರುವಂಥ ಒಂದು ಸಮಯ ಅವತ್ತಿನದ್ದು ಆಗಿರುವಂಥದ್ದು. ಇಲ್ಲಿ ಮೇಲೆ ಒಬ್ರೊಬ್ರು ಹತ್ತಾ ಇದ್ದಾರೆ. ಹರ ಸಾಹಸ ಈಗಲ್ಲ ಬ್ರೋ, ಕರೆಕ್ಟ್ ಇರುತ್ತೆ ಅಲ್ಲಿ ಹತ್ಲಕ್ಕೆ. ಅವು ಹರ ಸಾಹಸ, ಇದು ನಮ್ಮ ದೇಶ, ಇದು ಒಡ್ರಿ ಚಪ್ಪಾಲೆ. ಹಂಗೆ ಹತ್ಬೇಕಾ ಅಂತ ಬ್ರೋ. ಹತ್ತಲಿಕ್ಕೆ ಇಳಿಲಿಕ್ಕೆ ಹರಸಾಹಸನೆ ಪಡ್ತಾ ಇದ್ದಾರೆ. ಸೊ ಇಲ್ಲಿಂದ ಅಂತೂ ತುಂಬಾ ಚೆನ್ನಾಗಿದೆ ವ್ಯೂ, ನಿಜ ಹೇಳ್ತೀನಿ. ಇಲ್ಲಿಂದ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಆಗಿದೆ, ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಇಲ್ಲಿ. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಗಾಯ್ಸ್. ಇಲ್ಲಿ ಬೇಕು ಅಂದರೆ ಬಜ್ಜಿ ಕೂಡ ಸಿಗುತ್ತೆ. ಬಜ್ಜಿ ಬೇಕಾದವರಿಗೆ ಬಜ್ಜಿ ಕಾಸ್ಟ್ಲಿ ಇದೆಯಾ ಗೊತ್ತಿಲ್ಲ ನಮಗೆ, ಟ್ರೈ ಮಾಡ್ತೇವೆ. ಫೋಟೋ ಅಂತೂ ತುಂಬ ಜನ ತೆಗಿತಾ ಇದ್ದಾರೆ, ತುಂಬ ಚೆನ್ನಾಗಿ ಬರುತ್ತೆ ಫೋಟೋ ಕೂಡ ಒಂದು ವ್ಯೂ ಪಾಯಿಂಟ್ ಇದೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಅದು ನಾವು ಅವಾಗ ಹೋಗಿರೋದು ಹತ್ತು ಕಡೆಯಲ್ಲಿ, ಇವಾಗ ಈ ಕಡೆಗೆ ಬಂದಿರೋದು. ಇಲ್ಲಿಯೂ ಕೂಡ ತುಂಬ ಜನ ಇದ್ದಾರೆ ಫೋಟೋ ಎಲ್ಲ ತೆಗಿತಾ. ಆ ಕಡೆ ಇದಕ್ಕಿಂತ ಮುಂದೆ ಹೋಗಬಾರ್ದು, ಓಕೆನಾ, ಬಟ್ ಹೋಗಿದ್ದಾರೆ ತುಂಬ ಜನ. ಮತ್ತು ಹೋಗಿ ಕೆಳಗೆ ಬಿದ್ದರೆ ಏನಾದರೂ ಆದರೆ ಯಾಕೆ ಯೋಚನೆ ಮಾಡಲ್ಲ ಜನರು ಗೊತ್ತಿಲ್ಲಪ್ಪ. ನೋಡಿ ಅಲ್ಲಿ ಅವನು ವಾಚ್ಮ್ಯಾನ್ ಒಬ್ಬರು ಬಂದರು, ಅವರಲ್ಲಿ ವಿಸಿಲ್ ಆಗ್ತಾ ಇದ್ದಾರೆ, ಸ್ಟಿಕ್ನ ಹಿಡ್ಕೊಂಡು ಒಬ್ಬೊಬ್ಬರಿಗೆ ಹೊಡಿತಾ ಇದ್ದಾರೆ. ಅವರನ್ನು ನೋಡಿ ಎಲ್ಲರೂ ಕೂಡ ಹಿಂದಕ್ಕೆ ಓಡ್ಕೊಂಡು ಬರ್ತಾ ಇದ್ದಾರೆ.
ಬಿತ್ತು ಬಿತ್ತು ಏಟು ಬಿತ್ತು ಬಿತ್ತು. ಎಸ್, ಪಾಪ ಅವರನ್ನು ನೋಡಿದಾಗ ಅವರಿಗೆ ಹೊಡಿಬಾರ್ದಿತ್ತು ಅಂತ ಆಗುತ್ತೆ. ಯಾಕೆಂದರೆ ಅವರು ಎಷ್ಟೋ ದೂರದಿಂದ ಬಂದಿರುವಂಥದ್ದು ಇಲ್ಲಿ ವ್ಯೂ ಪಾಯಿಂಟ್ ನೋಡಬೇಕು ಅಂತ. ಸೊ ಅವರಿಗೆ ಇವರು ಮುಂಜಾನೆ 7:30ಗೆ ಹೊಡಿತಾ ಇದ್ದಾರೆ. ಒಂದು ಕಡೆ ನೋಡಿದರೆ ಅವರನ್ನು ನೋಡಿದಾಗ ಬೇಜಾರಾಗುತ್ತೆ, ಇನ್ನೊಂದು ಕಡೆ ಅವರಿಗೆ ಇನ್ನೂ ಜೋರು ಹೊಡಿಬೇಕು ಅಂತ ಆಗುತ್ತೆ. ಯಾಕೆಂದರೆ ಅವರು ಈ ಗೇಟನ್ನು ದಾಟಿ ಮುಂದೆ ಹೋಗಿದ್ದಾರೆ. ಏನಾದರೂ ಕೂಡ ಕೆಳಗೆ ಬಿದ್ದರೆ ಆ ವಾಚ್ಮ್ಯಾನ್ ಹೇಳ್ತಾ ಇದ್ರು 1 ವೀಕ್ ಅವರ ಡೆಡ್ ಬಾಡಿ ಕೂಡ ಸಿಗಲ್ಲ ಅಂತ. ಇಲ್ಲಿ ಕೂಡ ಜನ ಇದ್ದಾರೆ, ಇದನ್ನು ನೋಡ್ತಾ ಇದ್ದಾರೆ. ಏನಿದೆ ಹೇಗಿದೆ ಅಂತ ನೋಡುವ ಬನ್ನಿ. ಓ, ಫಿಶ್ ಇದೆ, ಫಿಶ್ ಇದೆ ಅಷ್ಟೇ ನೋಡಲ್ಲಿ. ಫಿಶ್ ಹೋಗ್ತಿದೆ ನೋಡಿ. ಏನು ಈ ಕೆರೆನ ನೋಡ್ತಾ ಇದ್ದೀರಾ, ಇದು ತುಂಬ ಹಿಂದೆ ಕ್ರಿಸ್ತ ಶಕದಲ್ಲಿ ಇದನ್ನು ಮಾಡಿರುವಂಥದ್ದು. ಚೋಳರ ಸಾಮ್ರಾಜ್ಯದಲ್ಲಿ ಅವರು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಇದರಲ್ಲಿ ಸುಮಾರು 32 ಮೆಟ್ಲುಗಳಿರುವಂಥದ್ದು. ಈ ಮೆಟ್ಲುಗಳು ನೀವು ನೋಡ್ತಾ ಇರ್ಬೋದು ಇಲ್ಲಿ. ಆ ಮೆಟ್ಲುಗಳು ಕೆಳಗೆ ಇಳಿದಂತೆಯೇ ಮೆಟ್ಲುಗಳು ತುಂಬಾ ಚಿಕ್ಕದಾಗ್ತಾ ಇದೆ ನೋಡಿ. ಸೊ ಹಿಂದಿನ ಕಾಲದಲ್ಲಿ ಆ ಸಾಮ್ರಾಜ್ಯದಲ್ಲಿರುವಂತಹ ಸಮಯದಲ್ಲಿ ಅವರ ಸಂಸ್ಕೃತಿಗೆಲ್ಲ ಈ ಒಂದು ಕೆರೆನ ಉಪಯೋಗಿಸ್ತಾ ಇದ್ರು. ಇವಾಗ ಸುಮಾರು ಪಕ್ಷಿ ಪ್ರಾಣಿಗಳಿಗಾಗಿರ್ಬೋದು ಈ ಕೆರೆ ಉಪಯೋಗ ಮಾಡ್ತಾ ಇದ್ದಾರೆ, ಉಪಯೋಗ ಆಗ್ತಾ ಇದೆ. ಆಲ್ಮೋಸ್ಟ್ ನಮ್ಮದು ಆ ಕಡೆ ಈ ಕಡೆ ನೋಡಿ ಎಲ್ಲ ಆಯಿತು. ಇನ್ನು ಹೊರಡೋಕ್ಕಿಂತ ಮುಂಚೆ ನಮಗೆ ಇಲ್ಲಿ ಒಂದು ಚೆನ್ನಾಗಿರುವಂಥ ಪಾರ್ಕ್ ಕೂಡ ಇದೆ ಮೇಲೆ. ಹಾಗೆ ತುಂಬ ಜನ ನೋಡ್ತಾ ಇದ್ದಾರೆ, ಅದ್ರ ಜೊತೆಗೆ ಫೋಟೋನ ಕೂಡ ತೆಗೆಸ್ಕೊಳ್ತಾ ಇದ್ದಾರೆ. ನಾವು ಒಂದು ಸುಮ್ಮನೆ ಟ್ರೈ ಮಾಡುವ, ಫೋಟೋ ಬೇಕು ಅಂದರೆ ತೆಗೆಯುವ ಅಂತ ಹತ್ತಿದ್ದೇವೆ ಮೇಲ್ಗಡೆಗೆ. ಅಲ್ಲಾಡುತ್ತೆ, ಇದು ತುಂಬ ಚೆನ್ನಾಗಿದೆ. ಅಂತೂ ಮುಂಜಾನೆ ನಾವು ಬೇಗ ಬಂದಿದ್ದೇವೆ, 5 ಕಾಲಕ್ಕೆ ಹೊರಟು. ಇವಾಗ ಸುಮಾರು 8:20 ಆಗಿದೆ. ಫೈನಲಿ ಆಗಿ ನಂದಿ ಹಿಲ್ಸ್ನ ನೋಡಿ ಸುತ್ತಾಡ್ಕೊಂಡು ಎಲ್ಲರನ್ನ ನೋಡಿ, ಕಪಲ್ಸ್ ನೋಡಿ, ಅವರನ್ನು ನೋಡಿ ಬೇಜಾರುಪಟ್ಟು ನಾವು ಇವಾಗ ಫೈನಲಿ ಆಗಿ ಫುಲ್ ಫಿನಿಶ್ ಮಾಡಿ ಹಿಂದೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಫೋಟೋ ಎಲ್ಲ ತೆಗೆದು ನಮ್ಮ ಜೊತೆಗೆ ಭರತ್ ಬ್ರೋ ಇದ್ದಾರೆ, ನಮ್ದು ಹೆಸರು B2. ಸೊ ಒಂದೆರಡು ಮಾತು ಬ್ರೋ, ನಂದಿ ಹಿಲ್ಸ್ ಬಗ್ಗೆ. ನೀವು ಮುಂಚೆ ಬಂದಿದ್ದೀರಾ, ಇವಾಗ ಬಂದಿದ್ದೀರಾ, ಸೊ ಇದಕ್ಕೂ ಇರುವ ಡಿಫ್ರೆನ್ಸ್ ಏನು? ಮುಂಚೆ ನಮ್ಮ 4-5 ಜನ ಫ್ರೆಂಡ್ಸ್ ಇಂದ ಬಂದಿದ್ದೆ, ಅವಳು ಮತ್ತೆ ನೀವು ಒಬ್ರೇ ಫ್ರೆಂಡ್ಸ್ ಇಂದ ಬಂದಿದ್ದೀನಿ. ಇದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಅಲ್ಲ, ಅನ್ಕೊಂಡಿರಲಿಲ್ಲ ಹೋಗ್ತೀವಿ ಅಂತ. ನಾವು ಆಕ್ಚುಲಿ ಇಲ್ಲಿಗೆ ಬರಬೇಕು ಅಂತ ಅನ್ಕೊಂಡೇ ಇರಲಿಲ್ಲ, ನೀನು ನೈಟ್ ಸುಮ್ಮನೆ ಹೋಗುವ ಅಂತ ಆಯ್ತು, ಎತ್ಕೊಂಡು ಬಂದದೆ. ಸೊ ತುಂಬ ಚೆನ್ನಾಗಿತ್ತು ಜರ್ನಿ. ನೀವು ಕೂಡ ಬನ್ನಿ. ನೀವೇನಾದರೂ ಬರೋದಾದರೆ ಬೈಕಲ್ಲಿ ಬನ್ನಿ, ಯಾಕೆಂದರೆ ಕಾರಲ್ಲಿ ಬಂದರೆ ಅಲ್ಲಿ ಟ್ರಾಫಿಕ್ ಇರುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ. ಬೈಕಲ್ಲಿ ಬಂದರೆ ಆರಾಮ್ಸೆ ಬರ್ಬೋದು. ಅದ್ರ ಜೊತೆಗೆ ನಿಮ್ಮ ಬೈಕ್ ಇಲ್ಲ ಅಂದರೆ ಬೈಕ್ನ ರೆಂಟಿಗೆ ತಗೊಳ್ಬೋದು. ಹಾಗಾಗಿ ಬನ್ನಿ. ಮತ್ತು ಅಲ್ಲಿ ಗೇಟ್ ಎಲ್ಲ ಇದೆ, ಆ ಕಡೆ ಆರಬೇಡಿ, ಈ ಕಡೆಯಿಂದ ಪೆಟ್ಟು ಬೀರುತ್ತೆ. ನಾನು ಅದೇ ಹೇಳೋಣ ಅಂತ ಅನ್ಕೊಂಡೆ. ಆ ಕಡೆಯಿಂದ ಆರಬೇಡಿ, ಪೆಟ್ಟೆಲ್ಲ ಬೀಳ್ತದೆ. ಸೊ ಹಾಗಾಗಿ ಏನು ರಿಸ್ಟ್ರಿಕ್ಷನ್ ಇದೆ ಅದನ್ನು ಫಾಲೋ ಮಾಡಿ. ಒಂದು ಎಜುಕೇಟೆಡ್ ಪರ್ಸನ್ ಆಗಿರುವಂಥವು ನಾವೆಲ್ಲರೂ ಕೂಡ ಎಜುಕೇಟೆಡ್ ಆಗಿ ಥಿಂಕ್ ಮಾಡಬೇಕು, ನಾವಿಲ್ಲಿ ಏನು ವರ್ತಿಸಬೇಕು. ಹಾಗಾಗಿ ಹೇಳ್ತಾ ಇವರನ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್. ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಬರೋ ಬಾಯ್ ಬಾಯ್. ಬಾಯ್ ಬ್ರೋ, ಬಾಯ್ ಬಾಯ್. ಎಸ್.